ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿಕೊಂಡು ಸಮ್ ಅಥವಾ ಡಿಫರೆನ್ಸ್ ಕೊಟ್ಟಿದ್ರೆ ಯಾವ ರೀತಿ ಸಪ್ರೇಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಅದ್ರ ಮೇಲೆ ಸುಮಾರು ಪ್ರಾಬ್ಲಮ್ಸ್ನ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡಿ ಇನ್ನು ಕೆಲವು ಕ್ವೆಶನ್ಸ್ ಇದ್ದಾವೆ, 1 or 2 ಪ್ರಾಬ್ಲಮ್ಸ್ ಇರ್ಬೋದು. ಅದು ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕ್ವೆಶನ್, ಎಫ್ ಆಫ್ ಎಕ್ಸ್ ಡಿಫ್ರೆನ್ಶಿಯೇಟ್ this function f of x 1 plus x into 1 plus x square into 1 plus x power 4 into 1 plus x power 8, and also we have to find f dash of 1 ಅಂದ್ರೆ ಡೆರಿವೇಟಿವ್ at x equal to 1 ಫೈಂಡ್ ಔಟ್ ಮಾಡಬೇಕು. ಇದನ್ನ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ ನಾವು ಮೆನಿ ಟೈಮ್ಸ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಹೋಗ್ಬೇಕು, ಲೆಂತಿ ಆಗುತ್ತೆ. ಆನ್ಸರ್ ಬರಲ್ಲ ಅಂತಲ್ಲ, ವಿ ವಿಲ್ ಗೆಟ್ ದ ಆನ್ಸರ್, ಬಟ್ ಸ್ಟೆಪ್ಸ್ ವಿಲ್ ಬಿಕಮ್ ವೆರಿ ಲೆಂತಿ. ಅದಕ್ಕೋಸ್ಕರ ಏನ್ ಮಾಡೋಣ, ವಿ ನೋ ದಟ್ ಲಾಗ್ ಆಫ್ ಎಮ್ ಇಂಟು ಎನ್ ಈಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಪ್ರಾಡಕ್ಟ್ ಇರೋದು ಸಮ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ಲೆಟ್ ಅಸ್ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 8 ಇದೆ. ನಾವು ಟೇಕ್ ಲಾಗ್ ಆನ್ ಬೋತ್ ಸೈಡ್. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಏನು ಬರುತ್ತೆ, ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 8. ಇದು ಯಾವ ಫಾರ್ಮಲ್ ಇದೆ, ಲಾಗ್ ಆಫ್ ಎಮ್ ಇಂಟು ಎನ್. ಎಲ್ಲ ಪ್ರಾಡಕ್ಟ್ ಇದೆ, ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಮ್. ಸೊ ಎಲ್ ಎಚ್ ಎಸ್ ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಏನಾಗುತ್ತೆ, log 1 plus x plus log 1 plus x square plus log 1 plus x to the power of 4 plus log 1 plus x to the power of 8. ಈಗ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನ್ ಬರುತ್ತೆ, ಡೆರಿವೇಟಿವ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಇಸ್ 1 by f of x into derivative of f of x is f dash of x. That is equal to chain rule. Log 1 plus x ಗೆ 1 by 1 plus x, derivative of 1 plus x is 1, plus 1 by 1 plus x square into derivative of 1 plus x square is 2x, plus 1 by 1 plus x to the power of 4 into derivative of x power 4 is 4x cube, plus 1 by 1 plus x to the power of 8 into derivative of x power 8 is 8x to the power of 7. ಈ ಎಫ್ ಆಫ್ ಎಕ್ಸ್ ನ ರೈಟ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಂಟು 1 by 1 plus x plus 2x by 1 plus x square plus 4x cube by 1 plus x to the power of 4 plus 8x to the power of 7 divided by 1 plus x to the power of 8. ಇಲ್ಲಿ ಎಫ್ ಆಫ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಬರೀತಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಒನ್ ಮೋರ್ ಸ್ಟೆಪ್. ಈ ಎಫ್ ಆಫ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಬರಿಬೋದು. ನಾನು ಇಲ್ಲಿ ಇಷ್ಟಕ್ಕೆ ಬಿಡ್ತೀನಿ. ನಾವು ವಾಟ್ ಎಲ್ಸ್ ವಿ ನೀಡ್ ಟು ಫೈಂಡ್ ಔಟ್, ಎಫ್ ಡ್ಯಾಶ್ ಎಕ್ಸ್ ಫೈಂಡ್ ಔಟ್ ಮಾಡಿದಾಯ್ತು, ಡಿರವೇಟಿವ್ ಸಿಕ್ತು. ವಿ ನೀಡ್ ಟು ಫೈಂಡ್ ಡಿರವೇಟಿವ್ ಅಟ್ ಎಕ್ಸ್ ಈಕ್ವಲ್ ಟು 1. ಅಟ್ ಎಕ್ಸ್ ಈಕ್ವಲ್ ಟು 1 ಡಿರವೇಟಿವ್ ಬೇಕು ಅಂದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಫ್ ಆಫ್ 1 ಬೇಕು. ಎಫ್ ಆಫ್ 1 ಅಂದ್ರೆ ಫಂಕ್ಷನಲ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು 1, ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. at x equal to 1, f of 1 ಏನಾಗುತ್ತೆ, 1 plus 1 that is 2 into 1 plus 1 that is also 2 into 2 into 2 that is 16 ಬರುತ್ತೆ. Now f dash of 1 is equal to f of 1 into 1 by 1 plus 1 ಅಂದ್ರೆ 1 by 2 plus 2 into 1, 2 by 1 plus 1 that is 2 by 2 plus 4 by 1 plus 1 that is 4 by 2 plus 8 by 1 plus 1 that is 8 by 2. ಇದನ್ನ ಬೇಕಾದ್ರೆ ಕ್ಯಾನ್ಸಲ್ ಆದ್ರೂ ಮಾಡ್ಬೋದು, ನಾನು ಕ್ಯಾನ್ಸಲ್ ಮಾಡಲ್ಲ, ಹಾಗೆ ಎಲ್ ಸಿ ಎಂ ತಗೊಂತೀನಿ. 1 plus 2 ಅಂದ್ರೆ 3, 3 plus 4 ಅಂದ್ರೆ 7, 7 plus 8 ಅಂದ್ರೆ 15. ಸೊ 15 by 2, 2 8s ಕ್ಯಾನ್ಸಲ್ ಆಯಿತು. 8 into 15 is 120. ಸೊ ದಟ್ ಈಸ್ ದ ರಿಕ್ವೈರ್ಡ್ derivative for the function f of x at x is equal to 1. That's what they asked to find. ಅದನ್ನೇ ಕೇಳಿರೋದು. ಸೊ ಈ ರೀತಿ ಮಾಡಬೇಕು. ಓಕೆ, ನೆಕ್ಸ್ಟ್
differentiate x square minus 5x plus 8 into x cube plus 7x plus 9 in three ways by using product rule, by expanding the product to obtain the single polynomial, and by using the logarithmic differentiation. So will they give same answers? ಅದನ್ನು ಚೆಕ್ ಮಾಡ್ಬೇಕು ನಾವು. ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. ಏನಾಗುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8. ಡಿರವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಇಸ್ 3x ಸ್ಕ್ವೇರ್ plus 7x is 7, 9 ಗೆ 0, plus second into derivative of first x cube plus 7x plus 9 into derivative of this x square ಗೆ derivative 2x minus 5x ಗೆ 5, 8 ಗೆ 0. ಮಲ್ಟಿಪ್ಲೈ ಮಾಡಿ. ಸೊ ಎಲ್ಲ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಇಂಟು 3x ಸ್ಕ್ವೇರ್, 3x to the power of 4, x square into 7, 7x square, minus 5 into 3, 15x cube, minus 5 into 7, 35x. Then 8 into 3, 24x square, 8 into 7, 56. Again x cube into 2x, so 2x to the power of 4, x cube into minus 5, minus 5x cube, 7x into 2x, 14x square, 7x into minus 5, minus 35x. ಅದೇ ಥರ 9 into 2, 18x, minus 45. ಲೈಕ್ ಟರ್ಮ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋದರೆ 3 plus 2, 5x to the power of 4, then x cube terms, minus 15, minus 5, minus 20x cube, x square terms 7 plus 24 ಅಂದರೆ 31 plus 14 it is 45x square. Then x terms minus 35x minus 35x minus 70x ಆಗುತ್ತೆ, minus 70 plus 18 that will gives us minus 52x plus constant terms ಇಲ್ಲಿ 56 ಇದೆ, minus 45 that is 11. This is by using the product rule. Now ಈ ಟರ್ಮ್ನ ಎಕ್ಸ್ಪ್ಯಾಂಡ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ, ನೋಡೋಣ. ಲೆಟ್ ಅಸ್ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 7. ಫಸ್ಟ್ ಎಕ್ಸ್ ಸ್ಕ್ವೇರ್ ಇಂದ ಎಲ್ಲ ಟರ್ಮ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ 5x ಪವರ್ 5, ಎಕ್ಸ್ ಸ್ಕ್ವೇರ್ ಇಂಟು 7x cube, x square into 9, 9x square. Then minus 5 into x cube, minus 5 into 5x into x cube, minus 5x to the power of 4, minus 5x into 7, minus 35x square, minus 5x into 9, minus 45x. ಮತ್ತೆ 8 ಇಂದ 8x cube, 8 into 7, 56x, 8 into 9, 72. ಸೊ ಸಿಂಪ್ಲಿಫೈ ಮಾಡಿದ್ರೆ ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ ಎಕ್ಸ್ ಪವರ್ 5 ಒಂದೇ ಟರ್ಮ್ ಇರೋದು, ಎಕ್ಸ್ ಪವರ್ 4 ಟರ್ಮ್ಸ್ ಮೈನಸ್ 5x to the power of 4 ಒಂದೇ ಟರ್ಮ್ ಇರೋದು, ಮತ್ತು ಎಕ್ಸ್ ಕ್ಯೂಬ್ ಟರ್ಮ್ಸ್ 7 plus 8, 15x to the power of x cube, ಎಕ್ಸ್ ಸ್ಕ್ವೇರ್ ಟರ್ಮ್ಸ್ 9 minus 35 that is 26x square ಅದೊಂದೇ ಟರ್ಮ್ ಇರೋದು. ದೆನ್ ಎಕ್ಸ್ ಟರ್ಮ್ಸ್ ಯಾವ್ಯಾವ್ದಿದೆ ಇಲ್ಲಿ, minus 45x plus 56x, ಸೊ plus 11x, ಕಾನ್ಸ್ಟೆಂಟ್ ಟರ್ಮ್ 72. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಪವರ್ 5ಗೆ 5x to the power of 4 into 2, 20x cube, 3 into 15, 45x square, 2 into 26, 52x, plus 11 into 1, 72 ಗೆ 0. So we got the same answer. If you expand and differentiate also, we will get the same thing. If you apply the product rule also, we will get the same thing. Will we get the same answer if we apply log also? ಅದನ್ನು ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ ಏನು, y is equal to x square minus 5x plus 8, x cube plus 7x plus 9 ಇದೆ. ಲಾಗ್ ತಗೊಂಡ್ರೆ log m into n can be written as log m plus log n. ಡಿಫ್ರೆನ್ಶಿಯೇಟ್ ಮಾಡಿ, log y ಗೆ ಡೆರಿವೇಟಿವ್ 1 by y dy by dx is equal to ಇದಕ್ಕೆ ಡೆರಿವೇಟಿವ್ log x ಗೆ ಡೆರಿವೇಟಿವ್ 1 by x ಪ್ಲೇಸ್ ಅಲ್ಲಿ x square minus 5x plus 8, therefore derivative of this is 2x minus 5, plus ಇದು ಅಷ್ಟೇ 1 by x cube plus 7x plus 9 into derivative of this is 3x square plus 7. ನಾವು LCM ತಗೊಳ್ಳಿ, y ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, you will get LCM ತಗೊಂಡ್ರೆ this into this 2x minus 5 into x cube plus 7x plus 9, this into this whole divided by x square minus 5x plus 8 into x cube plus 7x plus 9. y resubstitute ಮಾಡ್ಕೊಳ್ಳಿ, ಡಿನಾಮಿನೇಟರ್ ನ್ಯೂಮರೇಟರ್ ಇದೆರಡು ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಇಫ್ ಯು ಮಲ್ಟಿಪ್ಲೈ
2x into x cube, then 2x into 7x, 4x square. So if you simplify, you will get, multiply and simplify, you will get the answer as 5x to the power of 4 minus 20x cube plus 45x square minus 52x plus 11. ಸೇಮ್ ಆನ್ಸರ್ ಬರುತ್ತೆ. ವಾಟ್ ಇಸ್ ದ ಕನ್ಕ್ಲೂಷನ್? ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇತ್ತು ಅಂದರೆ ನಾವು ಅಥವಾ ಸಿಂಪ್ಲಿಫೈ ಮಾಡಾದರೂ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಪ್ರಾಡಕ್ಟ್ ರೂಲ್ ಆದರೂ ಅಪ್ಲೈ ಮಾಡ್ಬೋದು, ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಆದರೂ ಯೂಸ್ ಮಾಡ್ಬೋದು. ಯಾವ್ದು ಯೂಸ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ದಟ್ ಈಸ್ ದ ಕನ್ಕ್ಲೂಷನ್, ರೈಟ್? Next, if u, v and w are functions of x, we have to show that is the product rule for three functions. d by dx of u v w is du by dx vw plus u dv by dx w plus uv dw by dx. So ಇದನ್ನ ಆಲ್ರೆಡಿ ಯೂಸ್ ಮಾಡಿದೀವಿ ನಾವು. ಇದನ್ನ ಪ್ರೂವ್ ಮಾಡೋದು ಹೇಗೆ? We have to prove this in two ways. First, by repeated application of the product rule. Second, by using the logarithmic differentiation. ಎರಡು ಈಸಿ ಇದೆ, ನೋಡೋಣ. ಫಸ್ಟ್ ಕೇಸಲ್ಲಿ ಏನು? ಬೈ ರಿಪೀಟೆಡ್ ಅಪ್ಲಿಕೇಶನ್ ಆಫ್ ಪ್ರಾಡಕ್ಟ್ ರೂಲ್. ಬೈ ಪ್ರಾಡಕ್ಟ್ ರೂಲ್ ಹೇಗೆ ಪ್ರೂವ್ ಮಾಡೋಣ ನೋಡೋಣ. ಬೈ ಪ್ರಾಡಕ್ಟ್ ರೂಲ್, ಹೌ ಟು ಪ್ರೂವ್ ಇಟ್? ಕನ್ಸಿಡರ್ ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಇಂಟು ಡಬ್ಲ್ಯೂ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಕಂಬೈನ್ ಯು ಅಂಡ್ ವಿ ಟುಗೆದರ್, ಡಬ್ಲ್ಯೂ ಸಪರೇಟ್ಲಿ. ಏನಾಗುತ್ತೆ ಇವಾಗ? ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್. ಈಗ ಫಸ್ಟ್ ಫಂಕ್ಷನ್ ಯು ವಿ ಅಂತ ಅನ್ಕೊಳ್ಳೋಣ. ಡಿರೈವೇಟಿವ್ ಆಫ್ ಡಬ್ಲ್ಯೂ ಇಸ್ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್. ಸೆಕೆಂಡ್ ಫಂಕ್ಷನ್ ಇಲ್ಲಿ ಡಬ್ಲ್ಯೂ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ. ಈ ಟರ್ಮ್ ಮುಗೀತು ಆಲ್ರೆಡಿ. ಯು ವಿ ಇಂಟು ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಪ್ಲಸ್ ಡಬ್ಲ್ಯೂ ಇಂಟು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಆಫ್ ಟೂ ಫಂಕ್ಷನ್ಸ್, ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್. ಈಗ ಮಲ್ಟಿಪ್ಲೈ ಮಾಡಿದ್ರೆ ಯು ವಿ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಪ್ಲಸ್ ಯು, ರಿಅರೇಂಜ್ ಮಾಡ್ಕೊಳ್ಳೋಣ. ಯಾವ ಥರ? ಯು ಫಸ್ಟ್ ಬರಿತೀನಿ, ಡಿ ವಿ ಬೈ ಡಿ ಎಕ್ಸ್, ಆಮೇಲೆ ಡಬ್ಲ್ಯೂ ಬರಿತೀನಿ, ಪ್ಲಸ್ ಇವೆರಡರಲ್ಲಿ ಐ ವಿಲ್ ರೈಟ್ ಡಿ ಯು ಬೈ ಡಿ ಎಕ್ಸ್ ಫಸ್ಟ್, ದೆನ್ ವಿ, ದೆನ್ ಡಬ್ಲ್ಯೂ. Rearranging, we will get it as, rearrange ಮಾಡಿ ಬರೆದ್ರೆ ಫಸ್ಟ್ ಐ ವಿಲ್ ರೈಟ್ ಡಿ ದಿಸ್ ಟರ್ಮ್, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆಯೋಣ. ಡಿ ಯು ಬೈ ಡಿ ಎಕ್ಸ್ ಇಂಟು ವಿ ಇಂಟು ಡಬ್ಲ್ಯೂ ಪ್ಲಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಇಂಟು ಡಬ್ಲ್ಯೂ ಪ್ಲಸ್ ಯು ವಿ ಇಂಟು ಡಿ ಡಬ್ಲ್ಯೂ ಬೈ ಡಿ ಎಕ್ಸ್. ಸೊ ದಿಸ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಇಂಟು ಡಬ್ಲ್ಯೂ by repeated application of the product rule. So we have proved the result, product rule for three functions. ಇದನ್ನೇ by using logarithmic differentiation ಯಾವ ರೀತಿ ಪ್ರೂವ್ ಮಾಡಬೇಕು? let us take like this. Let y is equal to u v w. Let us take like this. Take log on both side. ಏನಾಗುತ್ತೆ ಇವಾಗ? log y is equal to log of v u v w. ಪ್ರಾಡಕ್ಟ್ ಇದೆ, ಸಮ್ ಆಗಿ ಕನ್ವರ್ಟ್ ಆಗುತ್ತೆ. log u ಪ್ಲಸ್ log v ಪ್ಲಸ್ log w ಆಯ್ತು. ದಿಸ್ ಇಸ್ log y. ನಾವು ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ? 1 by y dy by dx is equal to chain rule. log u ಗೆ 1 by u du by dx ಪ್ಲಸ್ log v ಗೆ 1 by v dv by dx ಪ್ಲಸ್ log w ಗೆ 1 by w dw by dx. ಈಗ y ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. dy by dx is equal to y into 1 by u du by dx plus 1 by v dv by dx plus 1 by w dw by dx. ಸೊ y ನ ರೀಪ್ಲೇಸ್ ಮಾಡಿದ್ರೆ y is u v w into 1 by u du by dx plus 1 by v dv by dx plus 1 by w dw by dx. This is dy by dx. ಈಗ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದ್ರೇನು?
ಯು ಇಂಟು ವಿ ಇಂಟು ಡಬ್ಲ್ಯೂ ಈಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡಿ ರೀಅರೇಂಜ್ ಮಾಡ್ಕೊಂಬಿಡೋಣ ಒಂದೇ ಸ್ಟೆಪ್ಪಲ್ಲಿ. ಫಸ್ಟ್ ಟರ್ಮ್ಗೆ ಯು ಕ್ಯಾನ್ಸಲ್ ಆಯಿತು, ವಿ ಡಬ್ಲ್ಯೂ ಹಾಗೆ ಇರುತ್ತೆ. ಸೊ ಏನು ಬರುತ್ತೆ, ಡಿ ಯು ಬೈ ಡಿ ಎಕ್ಸ್ ಇಂಟು ವಿ ಡಬ್ಲ್ಯೂ. ನೆಕ್ಸ್ಟ್ ಸೆಕೆಂಡ್ ಟರ್ಮಲ್ಲಿ ವಿ ಕ್ಯಾನ್ಸಲ್ ಆಗುತ್ತೆ, ಯು ಆ್ಯಂಡ್ ಡಬ್ಲ್ಯೂ ಹಾಗೆ ಇರುತ್ತೆ. ಸೊ ಐ ರೈಟ್ ಯು ಫಸ್ಟ್, ದೆನ್ ಡಿ ವಿ ಬೈ ಡಿ ಎಕ್ಸ್, ಆಮೇಲೆ ಡಬ್ಲ್ಯೂ ಬರ್ಕೋತೀನಿ. ರೀಅರೇಂಜ್ಮೆಂಟ್ ಒಂದು ಆರ್ಡ್ರಲ್ಲಿ ಇರಲಿ ಅಂತ ಅಷ್ಟೇ. ಪ್ಲಸ್ ಲಾಸ್ಟ್ ಟರ್ಮ್ಗೆ ಡಬ್ಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ರಿಮೈನ್ಸ್, ಯು ಇಂಟು ವಿ, ಲಾಸ್ಟ್ ಟರ್ಮಲ್ಲಿ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್. ಸೊ ದಿಸ್ ಇಸ್ ಅಗೈನ್ ವಿ ಗಾಟ್ ದ ಸೇಮ್ ರಿಸಲ್ಟ್ ಈವನ್ ಇಫ್ ವಿ ಅಪ್ಲೈ ಲಾಗ್ ಆಲ್ಸೋ. ಅಂದರೆ ಪ್ರಾಡಕ್ಟ್ ರೂಲ್ ಆ್ಯಂಡ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ದೇ ಆರ್ ಸಿಮಿಲರ್, ಅವೆರಡು ಒಂದೇ ಥರ ಬರುತ್ತೆ ಅನ್ನೋದಕ್ಕೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಈ ಕ್ವೆಶನ್ ಮತ್ತು ಪ್ರೀವಿಯಸ್ ಕ್ವೆಶನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಈ ಎರಡು ಕ್ವೆಶನ್ನೂ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ. ಜಸ್ಟ್ ಫಾರ್ ನಾಲೆಡ್ಜ್ ಪರ್ಪಸ್ನ ನೀವು ಈ ಎರಡು ಕ್ವೆಶನ್ಸ್ನ ನೋಡ್ಕೊಬೋದು. ಬಟ್ ಪ್ರೀವಿಯಸ್ ಕ್ವೆಶನ್ ನಂಬರ್ 25 ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ದೆ ಅದನ್ನು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅದು ಒಂದು ಕ್ವೆಶನ್ನ ನೋಡ್ಕೊಬೇಕಾಗುತ್ತೆ. ಬಟ್ ಈ ಎರಡು ಕ್ವೆಶನ್ಸು ನಮಗೆ ನಾಲೆಡ್ಜ್ ಪರ್ಪಸ್ಗೋಸ್ಕರ ತಿಳ್ಕೊಬೋದು, ಬಟ್ ಎಕ್ಸಾಮ್ಗೆ ಪ್ರೂಫ್ ಏನು ಕೇಳಲ್ಲ. ರೈಟ್. ಸೊ ಇಲ್ಲಿವರೆಗೂ ನಾವು ಲಾಗರಿಥಮಿಕ್ ಡಿಫರೆನ್ಸಿಯೇಷನಲ್ಲಿ ಬರ್ತಕ್ಕಂಥ ಎಲ್ಲ ಕ್ವೆಶನ್ಸ್ ಇನ್ಕ್ಲೂಡಿಂಗ್ ಮಿಸಲೇನಿಯಸ್ ಕ್ವೆಶನ್ಸ್, ಮಿಸಲೇನಿಯಸ್ ಎಕ್ಸಾಂಪಲ್ಸಿಂದ ಹಿಡಿದು ಎಕ್ಸಸೈಸಿಂದ ಹಿಡಿದು ಇರ್ತಕ್ಕಂಥ ಎಲ್ಲ ಕ್ವೆಶನ್ಸ್ನೂ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೀನಿ. ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಸಿಗುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಕಂಪ್ಲೀಟ್ ಆಯಿತು. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐ ವಿಲ್ ಗೋ ವಿತ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ ಡಿಫರೆನ್ಸಿಯೇಷನ್ ಆಫ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಇದ್ದರೆ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದರ ಬೇಸ್ ಮೇಲೆ 2-3 ಮಾರ್ಕ್ ಕ್ವೆಶನ್ಸ್ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಆಲ್ಸೋ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.